ವೇದಿಕೆಯ ಮೇಲೆ ಮತ್ತು ಮುಂಭಾಗದಲ್ಲಿರುವಂತಹ ದೊರೆಸ್ವಾಮಿ ಅವರ ಅನೇಕ ಸಂಗಾತಿಗಳೇ, ಅಭಿಮಾನಿಗಳೇ ಮತ್ತು ಬೆಂಬಲಿಗರೇ, ಇವತ್ತೊಂದು ವಿಶಿಷ್ಟವಾದ ಸನ್ನಿವೇಶದಲ್ಲಿ ನಾವಿಲ್ಲಿ ಸೇರಿದ್ದೀವಿ ಅಂತ ನನಗನ್ಸುತ್ತೆ. ದೊರೆಸ್ವಾಮಿ ಅವರು ತೀರು ಹೋಗಿ ಸರಿಯಾಗಿ 5 ವರ್ಷ ಆಯಿತು. ಅವರ ನೆನಪಿನಲ್ಲಿ ಸೇರಿದ್ದೀವಿ. ಆದರೆ ಇದೇ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಬಹಳ ದೊಡ್ಡ ದೊಡ್ಡ ಮನುಷ್ಯರು ಇವತ್ತು ದೆಹಲಿಯಲ್ಲಿದ್ದಾರೆ. ಆಗ್ತಾನೆ ಹಲವಾರು ಜನ, ಇಬ್ಬರು ವಿಶೇಷವಾಗಿ ಪ್ರಸ್ತಾಪಿಸಿದ್ರು. ಒಂದು ಪೋಸ್ಟ್ ಕಾರ್ಡ್ಗೆ 2013 ಮೇನಲ್ಲಿ ದೊರೆಸ್ವಾಮಿ ಅವರು ಒಂದು ಪೋಸ್ಟ್ ಕಾರ್ಡಲ್ಲಿ ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿದ್ರು, ಕಳಂಕಿತರನ್ನ ಹೊರಗಿಡಿ ಅಂತ. ಆಗ ಇಬ್ಬರು ಕಳಂಕಿತರು ಸಚಿವ ಸಂಪುಟ ಸೇರೋದಿಕ್ಕೆ ಸಿದ್ಧವಾಗಿದ್ರು. ಒಬ್ರು ಡಿ ಕೆ ಶಿವಕುಮಾರ್, ಇನ್ನೊಬ್ರು ರೋಷನ್ ಬೇಗ್. 7 ತಿಂಗಳುಗಳ ಕಾಲ ಅವರಿಬ್ಬರನ್ನು ಹೊರಗಿಡಲಾಗಿತ್ತು. ಅದು ಸಣ್ಣ ಸಾಧನೆ ಅಲ್ಲ ಆವತ್ತಿನ ಮಟ್ಟಕ್ಕೆ, ಆದರೂ ಅದು ಒಂದು ರೀತಿಯಲ್ಲಿ ಬಹಳ ಇವತ್ತಿನ ಮಟ್ಟಿಗೆ ಸಣ್ಣ ಸಾಧನೆ ಅಲ್ಲ, ಅದು ಬಹಳ ದೊಡ್ಡ ಸಾಧನೆ. ಆ 7 ತಿಂಗಳ ಕಾಲ ಹೊರಗಿಟ್ಟಿದ್ದಂತ ಡಿ ಕೆ ಶಿವಕುಮಾರ್ ಅವರು ಇವತ್ತು ಬಹುಶಃ ಏನಾಗುತ್ತೋ ಗೊತ್ತಿಲ್ಲ, ಅವರು ಕೂಲಿ ಕೇಳ್ತಾ ಇದ್ದಾರೆ. ಯಾವ ತರಹದ ಕೂಲಿ? ಸಾವಿರಾರು ರೂಪಾಯಿ ನಾವು ಹಣ ಹೂಡಿದ್ದೀವಿ, ಓಡಾಡಿದ್ದೀವಿ, ಪಕ್ಷವನ್ನ ಗೆಲ್ಲಿಸ್ಕೊಂಡು ಬಂದಿದ್ದೀವಿ, ನಾನು ಅಧ್ಯಕ್ಷನಾಗಿದ್ದೀನಿ, ನನಗೆ ಕೂಲಿ ಕೊಡಿ ಅಂದ್ರೆ ನನಗೆ ಮುಖ್ಯಮಂತ್ರಿ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅದು ಏನ್ ಲೇವಾದೇವಿ ಚರ್ಚೆ ದೆಹಲಿಯಲ್ಲಿ ನಡೀತಾ ಇದೆ ಇವಾಗ. ಇಂತಹ ಒಂದು ಸಂದರ್ಭದಲ್ಲಿ ನಾವು ಇವತ್ತು ಒಂದು ವಿಶಿಷ್ಟವಾದಂತಹ ವಿಕೃತವಾದಂತಹ ಸನ್ನಿವೇಶದಲ್ಲಿ ಇವತ್ತು ನಾವು ಇಲ್ಲೆಲ್ಲ ಸೇರಿದ್ದೀವಿ. ಅವರ ಕನಸು ಮತ್ತು ಪ್ರಸ್ತುತತೆ ಬಗ್ಗೆ ಮಾತಾಡೋದಕ್ಕೆ ನನಗೆ ತಿಳಿಸಿದ್ದಾರೆ. ಅವರ ಕನಸುಗಳು ಬಹುತೇಕ ನಮಗೆಲ್ಲರಿಗೂ ಇರುವಂತಹದ್ದೇ ಕನಸುಗಳು, ಅಥವಾ ಸ್ವತಂತ್ರ ಭಾರತದ ಗಾಂಧೀಜಿ ಅವರ ನೇತೃತ್ವದಲ್ಲಿ ನಡೆದಂತಹ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ, ಸ್ವಾತಂತ್ರ್ಯ ಬಂದ ನಂತರ ಸಂವಿಧಾನ ಕಟ್ಟಿಕೊಂಡ ನಂತರ ಸಂವಿಧಾನದಲ್ಲಿ ಬಹುತೇಕವಾಗಿ ಏನಿತ್ತು? ಸಮಾನತೆ, ಸಹಬಾಳ್ವೆ, ಮನುಷ್ಯ ಗೌರವ ಘನತೆಯಿಂದ ಬದುಕುವಂತಹ ಒಂದು ವಾತಾವರಣ, ಇವೇ ಅವರ ಕನಸುಗಳಾಗಿತ್ತು. ಆದ್ರೆ ಇವತ್ತು ಅವುಗಳ ಪ್ರಸ್ತುತತೆ ಬಗ್ಗೆ ಮಾತಾಡೋದಕ್ಕೆ ಬಂದಾಗ ಬಹಳ ಜನ, ವಿಶೇಷವಾಗಿ ಸಿದ್ದನಗೌಡ ಪಾಟೀಲ್ರು ಬಹಳ ಚೆನ್ನಾಗಿ ಇವತ್ತಿನ ಕಾರ್ಪೊರೇಟೀಕರಣ, ಸಾಮ್ರಾಜ್ಯಶಾಹಿತ್ವ ಇಂಥದ್ರ ಬಗ್ಗೆ ಎಲ್ಲ ಮಾತಾಡ್ತಿರುವಾಗ ಅವುಗಳ ಪ್ರಸ್ತುತತೆ ಎಷ್ಟು ಅಗತ್ಯ ಇದ್ರೂ ಅವುಗಳಿಗಿರುವಂತಹ ಸವಾಲುಗಳು ಏನು ಅನ್ನೋದು ನಮ್ಗೆ ಅದರಿಂದ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾನು ಕನಸುಗಳು ಮತ್ತು ಪ್ರಸ್ತುತತೆ ಅನ್ನೋದಕ್ಕಿಂತ 1-2-3 ವೈಯಕ್ತಿಕವಾದ ವಿಷಯಗಳನ್ನು ಈ ಸಂದರ್ಭದಲ್ಲಿ ಮಾತಾಡೋದ್ರ ಮೂಲಕ ದೊರೆಸ್ವಾಮಿ ಅವ್ರನ್ನ ನೆನೆಸ್ಕೊಳ್ಳ ಬಯಸ್ತೀನಿ. ಆದಿತ್ಯ ಭಾರದ್ವಾಜ್ ಹೇಳಿದ್ರು, ಅವರು ದೊರೆಸ್ವಾಮಿ ಅವರು ಮೈಸೂರು ಪಾಕ್ ಬೇಕು ಅಂತ ಹೇಳಿದ್ರು. ಆಗ ರವಿಕೃಷ್ಣ ರೆಡ್ಡಿಗೆ ಅವ್ರು ಹೇಳಿದ್ದೆ, ಅವ್ರು ತಗೊಂಡೋಗಿ